ಬಟ್ ಎಂಜಾಯ್ಮೆಂಟ್ ಅಂದರೆ ಅದು ಸೈ ನೋಡ್ತಾ ಇದ್ರೆ ಹೆಂಗೆ ಅನಿಸ್ತೈತೆ ನಿನಗೆ? ಟೆಂಪೋದಲ್ಲಿ ಹೋಗಲ್ಲ, ಅಲ್ಲಿ ಕೊಟ್ಟೋಗಿರ್ಬೇಕಾಗಿತ್ತು. ಟೆಂಪೋದಲ್ಲಿ ಇನ್ನೂ ಮಸ್ತಾಗಿತ್ತು. ಇದೇ ಥರ ಬಿರಿಯಾನಿ ಎಲ್ಲ ಮಸ್ತಾಗಿ ಮಾಡಿದ್ರು. ಅಲ್ಲಿ ಅವಾಗ ಬಿರಿಯಾನಿ ಮಾಡಿದಾಗ ಸಾಲ್ಟ್ ಜಾಸ್ತಿ ಆಗಿತ್ತು. ನಮ್ಮ ಕರಿ ಮಾಡಿದಾಗ ಚಿಕನ್ ಕರಿ ಮಾಡಿದಾಗ ಸಾಲ್ಟ್ ಜಾಸ್ತಿ ಆಗಿತ್ತು. ನಮ್ಮನ್ನ ಬಿರಿಯಾನಿ ಮಾಡಿದಾಗ ಕಲರ್ ಇದ್ದಿಲ್ಲ, ಏನು ಇದ್ದಿಲ್ಲ. ಇಲ್ಲಾದ್ರೆ ಎಲ್ಲ ಊಟ ಮಾಡಿದ್ವಿ. ಅಲ್ಲಾದರೆ ಒಂದು ಹಾಫ್ ಕೆ ಜಿ ಒಂದು ಅಲ್ಲಿ ನಿಂಬೆ ಹಾಕ್ತಿದ್ವಿ. ಅಂದರೆ ಅಲ್ಲಿ ಏನೋ ಗೊತ್ತಾಗಿಲ್ಲ, ಚೆನ್ನಾಗಿ ಬಂದಿಲ್ಲ. ಆಗಿಲ್ಲ ಅಲ್ಲ, ಮಾಡೋದೆಲ್ಲ ಮಾಡಿದ್ವಿ. ಬಟ್ ನಾವೇನಂದರೆ ದೇವಸ್ಥಾನಕ್ಕೆ ಹೋಗೇ ಇಲ್ಲ. ದೇವಸ್ಥಾನಕ್ಕೆ ಒಂದೇ ಒಂದು ದೇವಸ್ಥಾನಕ್ಕೆ ಹೋಗಿಲ್ಲ. ಸರಿ ಎಂಜಾಯ್ ಮಾಡ್ಬೇಕು, ಎಂಜಾಯ್ಮೆಂಟ್ ಈಚೆಯಿಂದ ಸ್ವಾಮಿ ಸರ ಬಂದ್ಬಿಟ್ವಿ ನಾವು. ಇಬ್ಬರೇನೋ ಹೋಗಿ ಬಂದು ನಾವೆಲ್ಲ ಆಚೆ ಹೋಗಿ ಮುಖ ಬಂದ್ಬಿಟ್ವಿ. ಈ ಸರಿ ಕಮಾಲ್ ಮದಸ್ ಮಾಡಿ ಹೋಗಿ ದರ್ಶನ ಮಾಡ್ಕೊಂಡು ಬಂದಿಲ್ಲ. ನಾಳೆ ಚೆನ್ನಾಗಿ ಮುತ್ತೈತೆಯಲ್ಲಿ ಆಂಜನೇಯ ಆ ಥರ ಐ ಎಮ್ ಬಜ್ಜಿಗಾಯಿ ಬ್ರೋ ಅಂತೆ ಕಮೆಂಟ್ ಹಾಕಿರೋದು ನೋಡು. ಇವಾಗ ತಾನೇ ಬಜ್ಜಿ ತಿನ್ಕೊಂಡ್ಬಂದ್ವಲ್ಲ. ಇವ್ರು ಇರಬೇಕು, ಇವರೇ ಇರ್ತಾರೆ. ಇದು ನಾನೇನಾದರೂ ಫ್ರೀ ಫೈರ್ ಏನಾದರೂ ಇದು 1 ಮಿಲಿಯನ್ ರೀಚ್ ಆಗ್ಬಿಡಂಗೈತಲ್ಲ ಇದು 600K ಪ್ಲಸ್ ಹೋಯ್ತು. ಇದು ಹೋಗ್ತೈತೆ ಮತ್ತೆ 65 ಇದು 72 ಹೋಗೈತೆ ನೋಡು. ಏನು 70 ತಪ್ಪ ನಾನು ನೋಡಿದಾಗ 72 ಹುಡುಗರು ಏನೋ ಗೊತ್ತಿಲ್ಲ. ನೆನ್ನೆ ಮೊನ್ನೆ ಸೈಕಲ್ ಹಾಕ್ಕೊಂಡು ಸೈಕಲ್ ಭಯ ಆಜೋ ಭಯ ರೇಸ್ ಕರ್ತು ಅಂತ ಅಂದ್ಬಿಟ್ಟು ರೇಸ್ ಮಾಡ್ತಾನೆ, ಕರೀತಾನೆ. ಅವರೆಲ್ಲ ಭಯ ಇಲ್ಲಪ್ಪ, ಅವ್ರಿಗೆಲ್ಲ ಭಯ ಇಲ್ಲ. ಟ್ರಾಫಿಕ್ಗೆ ಒಂದು ನಿಮಿಷ ಟ್ರಾಫಿಕ್ ಜಾಮ್ ಮಾಡಿಬಿಟ್ರು ಅವರು. ಇಲ್ಲಿ ಯೂಟರ್ನ್ ತಗೊಂಬರೋಣ ಅದಾಗ್ಬಿಟ್ಟು ಬಂದೆ. ಅವ್ನು ನೋಡೋ ನನ್ನ ಪಕ್ಕನೇ ಬಂದ್ಬಿಡ್ತಾನೆ. ಬಂದಿದ್ದಾನೆ, ಹಿಂದೆ ಆರೌಂಡ್ ಹಿಡಿತಾ ಇರ್ತಾನೆ. ಸೈಡು ಮಗು ಆಮೇಲೆ ಬರುವಂತ ಹೋಗೋದು ನಮಗೆ ಕಳ್ಸ್ಬಿಟ್ಟು ಆಮೇಲೆ ಮನೆಗಿಂದ್ರೆ ತೊಡ ಅಷ್ಟೇ ತೊಡನೆ ಮ್ಯಾನೇಜ್ ಮಾಡಿಟ್ಟಿರ್ತಾನೆ. ಅವರು ಕ್ಯಾಬ್ ಯಾವ ಅಂತ ಏನು ತೆಲುಗಲ್ಲಿ ಅವ್ನು ಹೇಳೋದು ನನಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ, ನಾನು ಹೇಳೋದು ಅವ್ನಿಗೆ ಅರ್ಥ ಆಗಲ್ಲ. ಹಿಂದಿ ಪ್ರಾಬ್ಲಮ್. ಆಮೇಲೆ ಸೆಂಟ್ರಲ್ ಕನ್ನಡ ಮಾತಾಡೋದು. ಇಲ್ಲ ಅವರಲ್ಲ, ನೀನು ಕನ್ನಡ ಮಾತಾಡೋದಾಗ ಹುಡುಗರು ಕಲ್ತ್ಕೊಂಡ್ಬಿಡ್ತಾರಲ್ಲ. ಇಲ್ಲ ಹೇಳ್ಕೊಟ್ಟಿದ್ದೀನಲ್ಲ ನಾನು. ಜಾಕ್ ಆಫ್ ಕರುನಾಡು ಅಂದರೆ ಜಾಕ್ ಆಫ್ ಕರ್ನಾಟಕನೇ ಕರುನಾಡು ಅಂತ. ಅಲ್ಲಿ ಎಷ್ಟೋ ಜನ ಕನ್ನಡ ಬರಲ್ಲ. ಹೌದು, ಇವಾಗ ನಾವು ಹುಡುಗರು ಮಾತಾಡ್ತೀನಲ್ಲ, ಹೇಳ್ಕೊಟ್ರೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟ ಗೊತ್ತಾ. ಗಾಡೀಲಿ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ ಹೆಲ್ಮೆಟ್ ಹಾಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಎಲ್ಲಿ ಗೊತ್ತಾ ಆಯ್ತೆ, ಒಂದು 6 ವರ್ಷಕ್ಕೆ ಬರೋದು, 12 ವರ್ಷಕ್ಕೆ ಬರೋದು, 144 ವರ್ಷಕ್ಕೆ ಬರೋದು. ಇದು 6 ವರ್ಷಕ್ಕೆ 12 ವರ್ಷಕ್ಕೆ. ನನಗೆ ಬದ್ರಿನಾಥ್ಗೆ ಹೋಗ್ಬೇಕಂತ ಆಸೆ. ಬದ್ರಿನಾಥ್ ಅರ್ಧ ಕುಂಭಮೇಳ ಏನೋ ಬರುತ್ತಲ್ಲ, ಏನೇನೋ ಹೇಳ್ತಾ ಇದ್ದಾನೆ. ಸೆಕೆಂಡ್ ಒಂದು ಅರ್ಧ ಕುಂಭಮೇಳ, ಇದು ಮಹಾಕುಂಭಮೇಳ. ಬಿಡು, ನನಗೆ ಮದುವೆ ಆದ್ಮೇಲೆ ನನ್ನ ಮಗನಿಗೆ ಹೇಳ್ತೀನಿ, ನಿಮ್ಮಪ್ಪ ಸತ್ತೋದ್ರೆ ಕುಂಭಮೇಳೆಗೆ ನೀನು ನನ್ನ ಅಸ್ಥಿಗಳನ್ನು ಹೋಗಿ ತಗೊಂಡೋಗಿ ಹಾಕ್ಬೇಕು ಅಂತ. ಸಮಸ್ಯೆ ಬರ್ಲೇದು ನಾ ಅಸ್ಥಿಗಳು ಅಟ್ಟೆ ಬೇಡ್ಕೊನಿ. ಇವಾಗಂದ್ರೆ ನೀನು 40 ವರ್ಷ 50 ವರ್ಷ ಅನ್ಕೋ. ನಮ್ಮ ಹೆಸರೆಲ್ಲ ಹಂಗೇನೆ ಅಷ್ಟೇ, ಜಾಸ್ತಿ ಎಲ್ಲ ಇರಲ್ಲ. ಇಲ್ಲ ಇದೆಲ್ಲ ಇದು 20 ಬಿಟ್ಟು ಇನ್ನೊಂದು 40 ವರ್ಷ 50 ವರ್ಷ ಅನ್ಕೊಳ್ಳೋಣ. ಇನ್ನೂ 100 ವರ್ಷ ಅಂದ್ರೆ ಅವ್ರನ್ನ 2 ಜನ್ಮ ಎತ್ತಬೇಕು. ಹೌದು ಅಲ್ವಾ? ಪರವಾಗಿಲ್ಲ, ಹುಷಾರಾಗಿ ಮನೇಲಿ ಜೋಬ್ ಮರಿ ಮೊಮ್ಮಗ ಅವ್ರ ಮಗನ್ಗೆ ಹೇಳ್ಬೇಕು ನೋಡು. ಮರಿ ಮೊಮ್ಮಗನ್ಗೆ ಹೇಳ್ತೀನಿ. ಅವ್ರ ಮಗ ಏನ್ ಮಾಡ್ತಾನೆ, ನೀನು ಸುರಂಗ ಇಕ್ತಿಯಲ್ಲ ಆ ಥರ ಎಲ್ಲಾದ್ರೂ ಹೋಗಿ ನಮ್ಮ ಜಾಗದಾಗ ಊತ ಹಾಕ್ಬಿಟ್ಟು ಮ್ಯಾಪ್ ಬರ್ದಿಕ್ಕು, ನೀನು ಇದಕ್ಕಿದ್ದೀನಿ ಅಂತ. ನಿಮ್ಮ ಮೊಮ್ಮಗ ಬರ್ತಾನೆ, ನಮ್ಮ ತಾತ ನಿಧಿಕ್ಕಿದ್ದಾನೆ ಅಂತ ಹುಡುಕಾಗಿ ಬರ್ತಾನೆ. ಅವಾಗ ನನ್ನ ಇದು ಸಿಗುತ್ತೆ, ಅಲ್ಲಿ ಲೆಟರ್ ಬರ್ದಿಕ್ಕಿ ಇವನು ಹೇಳಿದ್ದೆ ನಂದು ಇದು ಸಿಗುತ್ತೆ. ಇವ ನೀನು ಹಂಗೆ ಅಂದಿದ್ದು ಅಷ್ಟಿನ ಅಲ್ಲಿ ಹಂಗೆ ಅಂದಿಲ್ಲ. ಇದು ಬರ್ದಿಡು, ಬಂದಿದ್ದಾನೆ ಅವ್ರ ಮಕ್ಕಳು ನೋಡ್ತಾರೆ, ನಂದು ಇದು ಸಿಗುತ್ತೆ. ತಾತ ಹಿಂಗೆ ಇದು ಸಿಗುತ್ತೆ, ಏನು ಸಿಗುತ್ತೆ, ಇದು ಸಿಗುತ್ತೆ. ಯಾವುದೋ ಒಂದು ಫನ್ ಆಗಿರೋದು ಕಾಮನ್ ನೋಡಿದಿರಲ್ಲ. ಅದು ನೀನು ಯಾವುದು ಅಲ್ಲರಿ ನರೇಶ್ ತುಂಗದ್ರ ಯಾವುದಿದೆ, ದೊಂಗಲ ಬಂಡಿ ಅಂತ ಅಂದ್ಬಿಟ್ಟು ನಿಧಿ ಹುಡ್ಕೋತ ಅವ್ರ ಅಪ್ಪನ ರಾಜನ ಕರ್ದೆಲ್ಲ ಹೋಗ್ತಾರೆ, ಮಹಾರಾಜರು. ಆ ಥರ ನಮ್ಮ ಅಣ್ಣನ ಮೊಮ್ಮಗ ಹೋಗ್ತಾನೆ, ಹೋಗಿ ಹೋಯ್ತಾನೆ. ಅದು ನಂದು ಬೂದಿ ನೋಡಿದ ತಕ್ಷಣ ಏನು ಮಾಡ್ತಾನೆ ಹೇಳು, ನಮ್ಮ ಬುಳಿ ಮಗ ನನ್ನ ತಾತ ಏನೋ ಮಾಡ್ದ ಅಂದ್ಬಿಟ್ಟು ಎತ್ತಾನೆ. ಅಂದರೆ ಏನೋ ಅಲ್ಲೇ ಹೊಡೆದಾಕ್ಬಿಡ್ತಾನೆ. ನನ್ನ ಪ್ರಾಣ ಪಕ್ಷಿ ಅಲ್ಲೇ. ಕಾಶಿಯಿಂದ ಹಂಗೆ ಲದಾಖ್ ಇಂಕ ರೂಟ್ ఉందంట. ಆ ರೂಟು ఇంకా బాగుంది, ಸೇವ್ చేస్తాను. ಇನ್ನೇನು ನೋಡ್ಬೇಕು ಸಿ, ಎಲ್ಲ ಒಂದು ಲೆವೆಲ್ಗೆ ಬಂದ್ಬೇಕು, ಹೋಗ್ಬೇಕು ಸಿದ್ದು ಲದಾಖೆಲ್ಲ. ದುಡ್ಡು ಮಾಡಬೇಕು, ದುಡ್ಡಿರ್ಬೇಕು ನೋಡು. ದುಡ್ಡಿದ್ರೆ ಎಲ್ಲ ಬೇಕಾದ್ರೆ ಸುತ್ತಾಡ್ಬೇಕು. ದುಡ್ಡು ಒಂದೇ ಅಲ್ಲ ಬ್ರೋ, ಮಾತಾಡೋಕ್ಕಿತ್ತಂದರೆ ಎಲ್ಲ ಹೋಗೋದು. ನನಗೆ ಇನ್ಸ್ಪಿರೇಷನ್ ಅಂತಂದರೆ ನನ್ನ ಏಜೇ ಆದ್ರೂ ವಾಸನ್ನು ಅವನ ಹತ್ರ ದುಡ್ಡು ಐತೆ.
ಇನ್ನು ಸ್ಟಾರ್ಟ್ ಮಾಡೋದಕ್ಕೆ ಆಸೆ ಇಲ್ಲ. ಅವ್ನು ಹೊಡೆದೋಗಿರೋ ಫೋನ್ ಇಟ್ಕೊಂಡು ಲದಾಖ್ ಅವ್ನು ಹೋಗಿದ್ದು ಹೆಂಗೆ ಗೊತ್ತಾ, 4 ಕುರಿ ಇತ್ತಂತೆ, ಅದನ್ನ ಮಾರ್ಬಿಟ್ಟು ಆ ದುಡ್ಡಲ್ಲಿ ತಗೊಂಡೋಗಿರೋದು ಅವನು. ಅದನ್ನು ಹೊಡೆದೋಗಿರೋ ಫೋನ್ ಇಟ್ಕೊಂಡಿದ್ದ. ಇವಾಗ ಐಫೋನ್ 14 Pro 16 Pro Max ಗೋಪ್ರೋ 2-3 ಇಕ್ಕಿದ್ದಾನೆ. ಕಾರ್ ಇಸ್ಕೊಂಡಿದ್ದಾನೆ, 20 ಲಕ್ಷ ಗಾಡಿ ಇಸ್ಕೊಂಡಿದ್ದಾನೆ, ಮತ್ತೆ 11 ಲಕ್ಷ ಗಾಡಿ ಇಸ್ಕೊಂಡಿದ್ದಾನೆ, 2 ಶೋರೂಮ್ ಓಪನ್ ಮಾಡಿದ್ದಾನೆ ಹೊಸದು. ಅದು ಅದರಲ್ಲಿ ಅದಕ್ಕೆ ಗಾಡಿಗಳಂತೆ, ಅದು ಹೆಲ್ಮೆಟು, ಮೈಕು, ಏನೋ ಪಂಚರು, ಅದು ಇದೆಲ್ಲ ಫುಲ್ಲು ಇಸ್ಕೊಂಡಿದ್ದಾನೆ. ಅವ್ರ ಅಮ್ಮ ಬೇಕು ಏನು ಬೇಕಾದ್ರೆ ನನಗೆ ಅವನ ಜೊತೆನೆ ಇನ್ನೊಬ್ಬವನೇ ಅಜೀಸು. ಅವ್ನು ಹೆಂಗಿದ್ದ ಗೊತ್ತಾ, ಅವ್ರಪ್ಪ ಒಂದು ಮಾಮೂಲಿ ಈ ಸ್ಲಮ್ಮಲ್ಲಿ ಹಂಚಿನ ಮನೆ ಹೆಂಗಿರುತ್ತೆ ಆ ಥರ ಇದ್ದವರು. ಜಿಡಿ ಮರ ಸ್ಲಮ್ಮು ಆ ಥರ ಮನೆಯಲ್ಲಿ ಅಲ್ಲಿ ಇದೆ. ಇವಾಗಾದ್ರೂ ಜಿಡಿ ಮರ ಸ್ಲಮ್ ಸೂಪರ್ ಆಗೈತೆ. ಮುಂಚೆ ನಾವಿದ್ದಾಗ ಹೆಂಗಿತ್ತು ಸ್ಲಮ್ಮು, ರೋಡ್ಗಳು ಹಂಗಿತ್ತು ಅವ್ರ ಮನೆ. ಇವಾಗ ನೋಡಬೇಕು ಅದು ಹಂಗಿತ್ತಾ ಬಿಲ್ಡಿಂಗ್ ಫ್ಲೋರು. 1 ಕೋಟಿ ಕೊಟ್ಟು ಮನೆ ಇಸ್ಕೊಂಡಿದ್ದಾನೆ. ಅವ್ನು ಇನ್ನೊಂದು ಸ್ವಲ್ಪ ಮನೇಲಿ ಒಂದು ಸ್ವಲ್ಪ ಆಲ್ಟ್ರೇಷನ್ ಆದಮೇಲೆ ಹೋಮ್ ಟೂರ್ ಮಾಡ್ತೀನಿ ಅಂತ ಹೇಳೋನೆ. ಹೆಂಗಿದ್ದವನು ಹೆಂಗದ ಗೊತ್ತಾ, ಅದೇ ಇದು ಲಕ್ ಅನ್ನೋದು ಅಜೀಸ್ ಅಂತ ಇರ್ತಾನೆ. TTF ಇಂದಾನೆ ಅವ್ನು ಸ್ವಲ್ಪ ಫೇಮಸ್ ಆಗಿದ್ದು. ಆಗ್ತಿದ್ದ ಫೇಮಸ್ಸು, ಲೇಟಾಗಿ ಆಗ್ತಿದ್ದ. ಅವ್ನು ಬಂದ ಮೇಲೆ ಸ್ವಲ್ಪ ಬೇಗ ಆಗ. ಎರಡು ಶೋರೂಮ್ ಓಪನ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಇವೊಂದು ಫ್ರಾಂಚೈಸು. TTF ಅಂದ್ರೆ ಯಾರಂತ ಗೊತ್ತಿಲ್ವಾ? ನೋಡಪ್ಪ ನೀನು ತೋರಿಸ್ತಿದ್ರು. ತಮಿಳು ನಾನು ಕನ್ನಡದಲ್ಲಿ ಎಲ್ಲರದ್ದು ನೋಡ್ತೀನಿ, ನೀನು ಯಾಕೆ ನೋಡೋಲ್ಲ ತಮಿಳು? ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಬಿಡು. ಒಂದು ಲೈಸೆನ್ಸ್ ಇಲ್ಲ ಸರ್, ಇದು ಒಂದು 10 ವರ್ಷ ಕ್ಯಾನ್ಸಲ್ ಮಾಡ್ಬಿಟ್ಟವ್ರೆ ಲೈಸೆನ್ಸ್. ಅವ್ರು ಬೈಕ್ ಲೈಸೆನ್ಸು. ಬೈಕ್ ಲೈಸೆನ್ಸು 10 ವರ್ಷ. ನಾರ್ಮಲ್ ಕಾರ್ ಲೈಸೆನ್ಸು 5 ವರ್ಷ. ಏನೋ ಏನಿಲ್ಲ, ಸುಮ್ಮನೆ ಸೀಟ್ ಬೆಲ್ಟ್ ಎಲ್ಲ ಹಾಕೊಂಡವನೆ, ಸ್ಪೀಕರಲ್ಲಿ ಹಾಕೊಂಡು ಹಿಂಗೆ ಮಾತಾಡೋದಕ್ಕೆ ಎಷ್ಟು ನಡುವೆ ಫೋನ್ ಮಾತಾಡಿ ಅದಕ್ಕಿದ್ದಾನೆ. ಅದಕ್ಕೆ ಕಾರು ನೋಡಿಲಿ ಅವ್ನು ಬ್ಯಾಕ್ ಸೈಡು ಟ್ಯಾಟು, ಅವ್ರ ಫ್ಯಾನ್ದೆಲ್ಲ ಹಾಕ್ಕೊಂಡಿರೋದು. ನಾನು ಆದಮೇಲೆ ಟ್ಯಾಟು ಹಾಕ್ಸ್ಕೊತೀನಿ. ಇದು ಮಾಡಿಸಿರ್ತಾನೆ ಅಂತ ಮೀಟಪ್. ನಾನೊಂದು ಮೀಟಪ್ ಮಾಡ್ತೀನಿ. ಆ ಮೀಟಪ್ಪಲ್ಲಿ ನೀವೆಲ್ಲ ಬಂದ್ರಿ ಅಂತಂದರೆ ನಿಮ್ಮ ಟ್ಯಾಟೂನೇ ಬೆನ್ನಿಂದ ಹಾಕ್ಸ್ಕೊತೀನಿ. ನಾನು ಹಾಕ್ಸ್ಕೊಂಡಿಲ್ಲ ಸೈಡಿಗೆ ಹಾಕ್ಸ್ತೀನಿ. ಸೈಡಿಗೆ ಏನಾದ್ರು ಹೊಟ್ಟೆ ಮೇಲೆ ಈ ಕಡೆ ಚೆಸ್ಟಲ್ಲಿ ಒಂದು ನೋಡಿ, ಈ ಕಡೆ ಒಂದು ಹೊಟ್ಟೆ ಮೇಲೆ. ಅದೇ ಸೈದು ಬೆಳಿಬೇಕು ಅಂತಂದರೆ ಯಾವ ಟೈಮಲ್ಲಿ ಹೆಂಗಾಗುತ್ತೆ ಅಂತ ಗೊತ್ತಾಗಲ್ಲ. ಒಂದು ಲಡಾಖ್ ವಿಡಿಯೋನ ಫೇಮಸ್ ಆಗಿದೆ. ಹೌದು, ಹಾಂ. ಲಡಾಖಲ್ಲಿ ಇವಾಗ ನಾನು ಏನು ಮಾಡಬೇಕು ಅಂದರೆ, ಲಡಾಖ್ ಹೋಗ್ಬೇಕು ಅಂತಂದರೆ ಈ ಕಿಡ್ನಿ ಮಾರ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಇನ್ನೊಬ್ಬರು ಯಾರ್ದು ಕಿಡ್ನಿ ನಾನು ಹಾಕ್ಸ್ಕೋಬೇಕು. ಇವಾಗ ಹಂಗಿದೆ. ಅವಾಗ ಯಾಕೆ ಪೆಟ್ರೋಲ್ ಕಮ್ಮಿ. ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಪೆಟ್ರೋಲ್ ಇತ್ತು. ಅವಾಗ ಸ್ಟಾರ್ಟ್ ಮಾಡಬೇಕು. 2 ಕ್ಯಾನ್ ತೊಗೊಂಡು ಪಾಂಡಿಚೇರಿ ಹೋಗ್ಬಿಟ್ಟು 96 ರೂಪಾಯಿ ಹೊಡ್ಕೊಂಡು ನಾನು ಕಾರ್ ನೋಡಿ. ಇವಾಗ ಪೆದ್ದದನಿಗೆ ಇವಾಗ ದೊಡ್ಡ ಗಾಡಿ ತಗೊಳಕ್ಕೇನಿಲ್ಲ ಸರ್, ಇದು ತಗೋಬೋದು, ಸುಮ್ಮನೆ ವೇಸ್ಟ್. ಇವಾಗ ಸೈದು 22 ಲಕ್ಷ ಕೊಟ್ಟು 25 ಲಕ್ಷ ಕೊಟ್ಟು ಬೈಕ್ ತಗೊಂಡ್ಯಾ, ಏನು ಮಾಡ್ತೀಯ ಹೇಳು? ಅದಾದ್ಮೇಲೆ ಮೂಲೆಯಲ್ಲೇ ಇಟ್ಬೇಕು. ಅದನ್ನೇ ಒಂದು 22 ಲಕ್ಷ ಇಟ್ಕೊಂಡು ನಾನು ಏನೋ ಒಂದು ಕಾರ್ ತಗೊಂಡು ಒಂದು 10 ಲಕ್ಷಕ್ಕೋ 15 ಲಕ್ಷಕ್ಕೋ ಕಾರ್ ತಗೊಂಡು ಇದಕ್ಕೆ ಏನಾದರೂ ಒಂದು ನಮ್ಮ ಕೈಲಿ ಆದಷ್ಟು ಹೆಲ್ಪ್ ಬೇರೆಯವ್ರಿಗೆ ಮಾಡಿದ್ವಿ ಅಂತಂದರೆ ಅದು ಹೆಂಗಿರುತ್ತೆ ಹೇಳು? ಮಾಡ್ಬೋದು. ಬಟ್ ಅದೇ ಒಂದು ದುಡ್ಡು ಇನ್ವೆಸ್ಟ್ ಮಾಡೋದಕ್ಕಿಂತ ಒಂದು ಸ್ವಲ್ಪ ಬಡವ್ರಿಗೆ ಏನಾದರೂ ಕೊಟ್ವಿ ಅಂತಂದ್ರೆ ಅದಕ್ಕೊಂದು ಸ್ವಲ್ಪ ಯೂಸ್ ಆಗುತ್ತೆ. ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ಬೈಕು ಕೈದು ಆಕ್ಸಿಡೆಂಟ್ ಆಗಿತ್ತಲ್ಲ, ಅವ್ರೇನು ಮಾಡ್ತಿದ್ದ ಲೆಫ್ಟಲ್ಲಿ ತಿಂತಾಯ್ತಾ, ಅದು ಯಾರೋ ಕೂಡ ಮಾಡ್ತಿದ್ರು ವಯಸ್ಸಾಗಿರೋರು. ಅವ್ರಿಗೆ 30,000 ಕೊಟ್ಟ, ಹಂಗೆ ರೆಡ್ ಕ್ಯಾಶ್ ಎತ್ಕೊಟ್ಟ 30,000 ಅದು ಕೊಟ್ಟು. ನಮ್ಮನೇಲಿ ನಮ್ಮಮ್ಮ ನೋಡ್ತಾರೆ, ಏನಾದರೂ ಕೆಟ್ಟದಾಗ ಏನಾದರೂ ಮಾತಾಡಿದ್ರೆ ಹಂಗೆ ಮಾತಾಡಬೇಡ ಅಂತ ಅಂದ್ಬಿಟ್ಟು ಅಂತಾರೆ. ಏನಮ್ಮ ನೀನು ಹಂಗೆ ತಾನಮ್ಮ ಅನ್ನೋದು. ಅವಾಗ ನಾನು ಮನೆಯಲ್ಲೇ ಬೈದ್ಬಿಟ್ಟೆ ಮತ್ತೆ ನಮ್ಮ ಬಾಯಿ ಮೀರ್ಬಿಟ್ಟು ಯಾವಾಗಾದ್ರೂ ಕಟ್ ಮಾಡ್ಬೇಕು, ಕಂಪಲ್ಸರಿ ಬಂದ್ಬಿಟ್ಟು. ಏನು ಗೊತ್ತಾ, ನಾನು ಮನೇಲಿ ಮಾತಾಡ್ಬೇಕಾದ್ರೆ ಲೋಡೆ ಮೊನ್ನೆ ಹಿಂಗೆ ನಾನು ಈ ಥರ ಮಾತಾಡ್ಬಿಡ್ತೀನಿ. ನಮ್ಮ ಫ್ರೆಂಡಲ್ಲಿ ಎಲ್ಲ ಮನೆ ಸೈಲೆಂಟ್ ಆಗಿದೆ, ಟಿ ವಿ ನೋಡ್ತಿದ್ದಾರೆ, ಸೈಲೆಂಟ್ ಆಗಿದೆ. ಅಜಯನ ಫೋನ್ ಮಾಡಿ, ಇದು ಬ್ಲೂಟೂತ್ ಯಾವಾಗ ತಗೊಂಡು ಕೊಡ್ತೀನಿ ಅಂದರೆ ನೀನೇ ತಗೊಂಡ್ಬಂದು ಲೌಡೆ ಗಾಂಡು ಅಂತ ನಮ್ಮಮ್ಮ ಹಿಂಗೆ ನೋಡ್ತಾ ಅದನ್ನ ಕಿಚ್ಚಿದಾನೆ. ಲೌಡೆ ಗಂಡು ತಗೊಂಬರಕ್ಕಾಗಲ್ಲ ಅಂತ ಬೈದ ಅಷ್ಟೇ. ನಮ್ಮ ಹಿಂಗೆ ನೋಡ್ತಾ ಇದ್ದಾರೆ. ಅವಾಗೇ ನಮ್ಮಮ್ಮ ಸಡನ್ ಆಗಿ ಬಂತು ನಮಗೆ. ಆಚೆ ಕಡೆ ಹಿಂಗೆ ಒಳಗಡೆ ಬಂದರು, ಆ ಕಡೆ ಬಾಲ್ಕನಿಂದ. ಅವಾಗ ಬಂದು ಹಿಂಗೆ ನೋಡ್ತಾ ಇದ್ದಾರೆ ಟಿ ವಿ ಅಷ್ಟೇ. ಲೌಡೆ ಅಂದ ಅಂತ ಹಿಂಗೆ ಬರ್ತಿದ್ದೆ. ನಮ್ಮಮ್ಮ ಅದೆಲ್ಲ ಏನಿಲ್ಲ ತಾನೆಮ್ಮ, ಏನೋ ನೀನು ಬೇಜಾರು ಮಾಡ್ಕೊಳ್ಳಲ್ಲ ತಾನೆ. ಸರಿ, ನಾನು ಇವಾಗ ಮನೇಲೆ ಬೈದೆ. ಸಣ್ಣ ಇದ್ದೀನಿ ಅಲ್ಲ, ಹಿಂಗೆ ಇದು ಬಾಡಿ ಇಲ್ಲಿಂದ ಇಲ್ಲಿ ಹೆಂಗೆ ಬಂತು ಅದೇ ಗೊತ್ತಾಯ್ತಾ ಇಲ್ಲ. ಅದೇ ಸ್ವಲ್ಪ ದಪ್ಪ ಆಗಿದ್ದೀನಿ ಅಷ್ಟೇ. ಅದು ಅಂದರೆ ಅವಾಗ ಚೆನ್ನಾಗಿದ್ದೇನೆ, ಇವಾಗ ಚೆನ್ನಾಗಿದ್ದೀನ. ಅವಾಗ ತಿಂದು ಕೊಬ್ಬು ಜಾಸ್ತಿ ಆಗ್ಬಿಟ್ಟು ಅವಾಗ ಹಿಂಗಿದೆ ನೀನು. ಅಂದರೆ ಈ ಸಿಗರೇಟ್ ಹೊಡಿಯೋರು, ಗಾಂಜಾ ಹೊಡಿಯೋರು, ಕುಡಿಯೋರು ಹಂಗಿರ್ತಾರೆ ಸ್ಲಮ್ ಹುಡುಗರಲ್ಲ, ಇದೆಯಾ ಅಲ್ಲಿ. ಇವಾಗ ಡಿಸೆಂಟ್
ಈಗ ಅಫಿಷಿಯಲ್ ಹುಡುಗರು ಹೆಂಗಿರ್ತಾರೆ ನೀನು ಡ್ರೆಸ್ ಮಾಡ್ಕೊಂಡ್ರೆ ಹಂಗೆ ಕಾಣ್ತೀವಿ. ಇವಾಗ ಅಲ್ಲಿ ಬಜ್ಜಿ ಏನಂತ ಕೇಳಿದ್ರು, ಇಲ್ಲೇ ಒಂಥರ ಇದ್ದಾರೆ ಇಲ್ಲೇ ಒಂಥರ ಇದ್ದಾರೆ ಅವ್ರು ಹಂಗೇನಿದ್ದು ಇಲ್ಲೇ ಒಂಥರ ಇದ್ದಾರೆ ಇಲ್ಲೇ ಒಂಥರ ಇದ್ದಾರೆ. ಅಂದ್ರೆ ನಿನ್ನ ಅಂದಿಲ್ವ ಅವರು, ನನ್ನ ಅಂದಿಲ್ಲ. ಯಾರು ವಿಡಿಯೋ ಮಾಡೋದು ಇವ್ರದ ಚಾನಲ್ ಅಂದ್ರೆ ಹೂ ಅಂದೆ, ಇಲ್ಲೇ ಒಂಥರ ಇದ್ದಾರೆ ಇಲ್ಲೇ ಒಂಥರ ಇದ್ದಾರೆ ಅಂತ ಕೇಳ್ಬಿಟ್ರು. ಇವರ ಇದು ಅನ್ನೋ ಥರ ಕೇಳಿದ್ರು ಅವರು. ಅಂದ್ರೆ ನಮ್ಮೂರಿಗೆ ಹೋದ್ರೇನೆ ಒಂಥರ ಆಗ್ಬಿಡ್ತೀನಿ ಕಲರ್ಗೆ. ಅದು ಊರಲ್ಲಿ ವೆದರ್ ಹಂಗಿರುತ್ತೆ ಅಲ್ಲಿ, ವಾತಾವರಣ ಹಂಗೆ. ಅದನ್ನ ಹಾಕೊಂಡು ನಗುದ್ರು ಟಿವಿಲಿ ಹಾಕೊಂಡು ಉಮೇಶ ನೋಡಿ ಮರೀದಿನೇ ಹೊಂಟಿತ್ತು. ಬರಲ್ಲ. ನಾನು ಡ್ಯಾನ್ಸ್ ಆಡಿರೋದು ನೋಡಿರೋದು ಅಂದ್ರೆ ಉಮೇಶ ಮೊನ್ನೆ ಇದ್ರಲ್ಲಿ ಬರಬೇಕಾದ್ರೆ ಆಡಿಲ್ಲ, ಅದೊಂದು ನೋಡಿದೆ. ಉಮೇಶ ಗಾಡಿ ಇಸ್ಕೊಂಡು 22ರಲ್ಲಿ 23 ಹೋಗಲ್ಲ ಎಷ್ಟು ಸಣ್ಣ ಇದ್ರಿ, ನಾನು ಮಾತ್ರ ಹಿಂಗೆ ಇದೆಯಲ್ಲ. ನಾನು ದಪ್ಪ. ಅಲ್ಲೂ ಉಮೇಶ ನೋಡೋಕೆ ಹೆಂಗವನೇ. ಇವಾಗ ಈ ವಿಡಿಯೋ ಎಲ್ಲ ನಾನು ಎಲ್ಲಿಂದ ನಾ ಫ್ರೀ ಸ್ಟೋರ್ ಏನಿದೆ ಉಂಡು ದಪ್ಪ ಉಂಡು ಡೌನ್ಲೋಡ್ ಮಾಡೋಣ ಅಂತ. ಸರಿ ನೋಡಿ ಇವಾಗ ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ನೋಡಿ ಇದು ಯಾರಿದು? ನಾನೇ. ಏನದು ಅಲ್ಲಿ ಮೀಸೆ ಇಲ್ದಿರಾ? ಅವಾಗೆಲ್ಲ ಮೀಸೆ ಬಡಿಸ್ಬಿಡ್ತಾ ಇದ್ದೆ. ಮುಸ್ಲಿಮರ ಥರ ಇದೆಯಾ ನಿಜಾಗ್ಲೂ? ನೋಡು ಗಾಡಿ ತಗೊಂಡಿದ್ದು ವಸ್ತುದಲ್ಲಿ ನಮ್ಮ ತಮ್ಮ ನೋಡಿ. ನನ್ನ ಹತ್ರ ಇನ್ನೊಂದು ವಿಡಿಯೋ ಐತೆ, ಇಲ್ಲಿ ಹಿಡಿದಿರೋದು ಮನೇಲಿ. ಅದು ಈ ಸಿಮ್ಮಲ್ಲಿ ಇಲ್ಲ ಅನ್ಕೊಂತೀನಿ. ಇಲ್ಲಿ ಅದು ಗಾಳಿಯಲ್ಲಿ ಯಾರೋ ಹುಳ ಬಂದ್ಬಿಟ್ಟು ಗಿಡ ಮರನೆಲ್ಲ ಕುಂತಿದೆ ಅಂತ ಹೇಳಿದ್ರು ನೋಡ್ರ. ಆ ಟೈಮ್ ಇಲ್ಲೇ ಬೆಂಗಳೂರು ಬರ್ತಿದೆ ಅಂತ ಹೇಳಿದ್ದಕ್ಕೆ ಆಚೆ ಹೋಗಿ ನೋಡ್ತಾ ಇದ್ವಿ. ಅವಾಗೆಲ್ಲ 2019 ನಂದು ನಾನು ಹಿಂದಿದ್ದೆ. ಅವಾಗ ಇನ್ನೂ ನೆನಪೈತಿ ಬಿಡ, ಸ್ಮಾರ್ಟ್ ಹ್ಯಾಂಡ್ಸಮ್ ಆಗಿದ್ದೆ. ಇನ್ನೇನಪ್ಪ ಸರಿ ಬನ್ರಿ ಅವ್ರ ಹತ್ರ ಹೋಗೋಣ. ಸರಿ ಫ್ರೆಂಡ್ಸ್, ನಾವು ಇವಾಗ ಅಲ್ಲಿಗೆ ಬಿಸ್ನೆಸ್ ಅಡ್ಡಕ್ಕೆ ಹೋಗ್ತಾ ಇದ್ದೀವಿ. 10 ಗಂಟೆಯಿಂದ ಅಂತ 10 ಗಂಟೆ ಆಗಿದೆ ಟೈಮು. ಸೊ ನಾವು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ಕೊಳ್ಳೋಣ. ಎಂಡ್ ಮಾಡ್ಕೊಂಡು 19 ನೋಡು. ಆವಾಗ ನಿಜ ಇದು ನನ್ನ ಲೈಫಲ್ಲಿ ಈ ಥರ ನಗು ನಾನು ಎಲ್ಲೂ ನಗ್ದೇ ಇಲ್ಲ. ನಮ್ಮಮ್ಮನೂ ಅದೇ ಅಂತಾರೆ, ನಿನ್ನ ಗಾಡಿ ತಗೊಳ್ಬೇಕಾದ್ರೆ ನನ್ನ ಮಗದಲ್ಲಿ ಒಂದು ಕಳೆ ಇತ್ತು, ಆ ನಗು ಒಂದು ಇದಿತ್ತು ಅಂತ. 20 ಕೋವಿಡಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೆ ಅವಾಗ. ಸರೇಜ ನೋಡಿ ಹೆಂಗವನೇ. ನಾನು ನೋಡ್ದೆ ಒಬ್ಬ ಎಷ್ಟು ಚಿಕ್ಕ ಹುಡುಗರು ಇವಾಗ ನನ್ಕಿಂತ ದೊಡ್ಡವ್ರ ಥರ ಕಾಣ್ತಾರಪ್ಪ. ಫೋಟೋ ಇನ್ನೂ ಆಯ್ತಾ? 2020 ನೋಡು. ನನ್ನ ಜೊತೇಲಿ ಗಾಡಿ ತಗೊಳ್ಬೇಕಾದ್ರೆ ಎದಕ್ಕಾದ್ರೂ ಇವನು ಒಬ್ಬನೇ ಇದ್ದಿದ್ದು. ಯಾವಾಗಲೂ ಇರ್ತಾ ಇದ್ದೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಇಲ್ಲಿ ಅದು ಇನ್ನೂ ಆಯ್ತಪ್ಪ ನನ್ನ ಹತ್ರ. ಯಾವಾಗ ಹೇಳಿ ಇದಕ್ಕೆ ಹೋಗಿತ್ತಾನೆ ಇದು? ಶಿವರಾತ್ರಿ ಹೋಗಿತ್ತು. ಅಜಯ್ ಇದು ಅಜಯ್ ಅದು ಯಾವ ಅಜಯ್ ಇದೆ? ಓ ಅಮ್ಮ ಓಯಾಕ ಏನು ಬಿಟ್ಟುಂಡ್ರ ಅವ್ರಿ. ನಮ್ಮದು ಫಸ್ಟ್ ವಿಡಿಯೋ ಯಾವಾಗತ್ತಾ? ಇದೇ ಟೈಮಲ್ಲಿ. ಇಲ್ಲಿ ನೋಡಿ ನಮ್ಮ ಕಾರ್ತಿಕ್ ಹೇಳ್ತಾರೆ ಅದು ಏನಂತ ನೋಡು. ವಿಡಿಯೋ ಮಾಡ್ತಾ ಇದ್ದ ಉಮೇಶ್ ಅವಾಗ. ನಾನು ನನ್ನ ಫೋನಲ್ಲೇ ಸುಮ್ಮನೆ ಹಂಗೆ ನಾನು ಊರಲ್ಲಿದ್ದಾಗ ಹಂಗಿದ್ದಾಗ ನೋಡಿ ಹಿಂದೆ ಸಣ್ಣಕ್ಕೆ ಅದೇ ರೆಮಿನೇಷನ್ ನನ್ನ ಮಗ ಹೋಗ್ಲಾಕ ಪಡಿಸ್ತೀನಿ. ಅವಾಗ ಈ ಫೋಟೋ ಎಲ್ಲ ನೋಡಿದ್ರೆ ಇದು ನಗು ಹಂಗೆ ಅಂತ ಬರುತ್ತೆ ನಿಮಗೆ. ನಾನು ನೋಡಿ ಹೆಂಗಿದ್ದೀನಿ. ಇಲ್ಲ ಇದು ಕೊಬ್ಬು ಹಿಂದೆ ಇದೆ ನಾನು ಯಾರ ಅಂತಪ್ಪ ನಮ್ಮಮ್ಮ ನೋಡು ಹೆಂಗವ್ರೆ ಕ್ರಿಶ್ಚಿಯನ್ಸ್ ಓದ್ತಾರ ಇಲ್ಲ. ನಮ್ಮಮ್ಮ ಕ್ರಿಶ್ಚಿಯನ್ಸ್ ಓದ್ತಾರ ಇಲ್ಲ. ನಾನು ನಮ್ಮಪ್ಪ ನೋಡು ಅವಾಗ ನೋಡಿ ಹೆಂಗವ್ರೆ ಇವಾಗ ಇಲ್ಲ ಇಲ್ಲ ಅಂತ. ಅವಾಗ ಹೆಂಗಿರ್ತಾ ಇದ್ರು ಅಂದ್ರೆ ಫೋಟೋ ಇಲ್ಲ ನಂದು ಟ್ರಾನ್ಸ್ಫಾರ್ಮೇಶನ್ ನೋಡಿದ್ಯಾ? ಇಲ್ಲಿ ಸುಳ್ಳು ಅಟ್ಯಾಕ್ ಮಾಡಿದಾಗ ಹೋಗ್ಬಾರ್ದು, ನಿಂತ್ಕೊಂಡ್ಬಿಡ್ಬೇಕು. ಏಯ್ ಲೋಕಲ್ ಚಿಕ್ಕ ವಯಸ್ಸಲ್ಲಿ ಮತ್ತು ಹಿಂಗೆ ಇದು ಈ ಥರ ಬನ್ರಿ ಅಲ್ಲಿ ಅಡ್ಕೋಯ್ ಮಾತಾಡ್ದಾರ. ಇಲ್ಲ ಆಲ್ಮೋಸ್ಟ್ ನಂತರನೇ ಇದೆಯಲ್ಲ ನೀನು. 2024 ಕಳಿಸ್ಕೊಂಡಿರೋದು ಈ ಟೀ ಶರ್ಟ್ ರೋಮನ್ ಫ್ಯಾನ್ ಅವಾಗಲೇ. ಅವ್ನು ಹೆಂಗೆ ನೋಡು ಅವನು. ಹ್ಞೂ ಇದು ನೋಡ್ಬೇಕು. ಇದು ಎನ್ ಎಸ್ ಕಾಲೇಜ್ ಸ್ಕೂಲಲ್ಲಿ ಯಾವಾಗ ನಮ್ಮದೇ ತನ್ನ ಸ್ಟೈಲು ಹಿಂಗೆ ಹಾಕ್ಕೊಂಬರೋದು, ಬೊಟ್ಟಿಗೆ ಇಟ್ಕೊಂಬರೋದು. ಇವಾಗ ನಾನು ಬೊಟ್ಟಿ ಕಡೆ ಬಿಟ್ಟಿದ್ದೀನಿ ನಾನು. ಆಲ್ಮೋಸ್ಟು ಅವಾಗ ಇದ್ದಾಗೆಲ್ಲ ನನ್ನ ಕಾಪಿನೇ ಮಾಡ್ತಾ ಇದ್ದ ಇವನು ಕದಾ. ಏಯ್ ನಿಜನ್ ಜಪ್ಪ ಊರಿಗೆ ಹೋಗ್ತಾ ಇದ್ದೀವಿ. ಇವನು ನನಗೆ ನರೇಂದ್ರ ಹೆಂಗಿದೆ ನನಗೆ ನಗು ಬಂದ್ರೆ ಇವನು ಕಣೋ ನರೇಶ್ ನೋಡಿದ್ರೆ ನಗು ಏಯ್ ನಾನು ಸಣ್ಣ ಇದೆ ದಪ್ಪ ಆಗಿದ್ದೀನಿ ಮತ್ತೆ ದಪ್ಪ ಎಲ್ಲಿ ನೋಡಿಲಿ ಅವಾಗ ಮಾಲೆ ಹಾಕೊಂಡು ಹೋಗಿದ್ದಾಗ
2029 ಇಟ್ಟಿದೆ. ಪರವಾಗಿಲ್ಲ, ಅವಾಗ ಇವಾಗ ಒಂದೇ ಥರ ಇದೆಯಾ? ಸ್ವಲ್ಪ ಒಂದು ಹುಡುಗಿತ್ತು ನಿಂತ್ಕೋಬೇಕು, ಅವಳು ಸಿಗಬೇಕು ಅಂತಂದರೆ ಅಂದರೆ ಮಾತಾಡಿಸ್ಬೇಕು. 2022 ಗಾಡಿ ಇಸ್ದ ಹೊಸದಲ್ಲಿ ಮೈ ಇರಲ್ಲ. ಮಾತಾಡಿಸ್ಬೇಕು ಅಂದರೆ ಏನು ಮಾಡ್ತದೆ ಗೊತ್ತಾ? ನಾನು ನರೇಶ ಉಮೇಶ್ ಇಲ್ಲಿ ಉಮೇಶ್ ನೋಡೋದು ನಗು ಬರುತ್ತೆ ನಗಿ ಹಿಂಗೆ ನಗ್ಬೇಡ ಸೈದು, ಅದು ಕಾಮಿಡಿ ಇಲ್ಲ, ನಗ್ಬೇಡ. ಇಲ್ಲಿ ಸೈದು ನೋಡಿಲಿ ಹಂಗಿದ್ದವ್ ನಿಂಗೆ ಆಗ್ಬಿಟ್ಟೆ ಹೇಳಬಿಡ ಹೇಳಿ ಹಿಂಗಾದೆ ನೋಡು ಮಸ್ತ್ ಹೆಂಗಿದೆ ನರೇಶ ಏನು ಮಾಡ್ತಾ ಇದೆಯಾ ಕಂದ? ಸರಿ, ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ಕೊತೀನಿ ನಾನು. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್. ಸೊ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ, ಕಾಯ್ತಾರೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಗಾಡಿ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ, ಹೆಲ್ಮೆಟ್ ಹಾಕೊಂಡು ಹೋಗಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.